ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ 5,000 ಕೋಟಿ ಈ ಭಾಗದ ಅಭಿವೃದ್ಧಿಗೆ ಕೊಡ್ತಾ ಬಂದಿದೆ. ವಿಶೇಷವಾಗಿ ಮೀಟಿಂಗ್ನಲ್ಲಿ ನಾವು ಬೇರೆ ಬೇರೆ ಇಲಾಖೆದವರಿಗೆ ನಾವು ಸ್ವಲ್ಪ ದುಡ್ಡು ಅವರಿಗೆ ಮ್ಯಾಚಿಂಗ್ ಗ್ರ್ಯಾಂಟ್ ಟೈಪ್ 30% 50% ಕೊಟ್ಟು ಅವರು 50% ಆಗಲಿ 70% ಆಗಲಿ ಇಲಾಖೆಯಿಂದ ಹೆಚ್ಚು ಅನುದಾನ ಈ ಭಾಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಜವರಿಗೆಯಲ್ಲಿ ಕಲ್ಯಾಣ ಪಥ ಒಂದು ಕ್ಷೇತ್ರದಲ್ಲಿ ಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆ ಏನು ಕಾರ್ಯಕ್ರಮ ಮಾಡಿದೆ, ಅದೇ ರೀತಿಯಲ್ಲಿ ಸುಮಾರು 550 ಕೋಟಿ ವೆಚ್ಚದಲ್ಲಿ ಈ ಭಾಗದಲ್ಲಿ 7 ಜಿಲ್ಲೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ಅರ್ಬನ್ CHC, ಅಪ್ಗ್ರೇಡೇಷನ್ ಆಫ್ ತಾಲೂಕಾ ಹಾಸ್ಪಿಟಲ್, ಅಪ್ಗ್ರೇಡೇಷನ್ ಆಫ್ CHC ಇವೆಲ್ಲ ಕೂಡ ಈ ಭಾಗದಲ್ಲಿ ವಿಶೇಷವಾಗಿ ಯಾದಗಿರಿಯಲ್ಲಿ ಕೂಡ ಸುಮಾರು 4 ಕಮ್ಯುನಿಟಿ ಹೆಲ್ತ್ ಸೆಂಟರು, 4 PSCಗಳು, ತಾಲೂಕು ಆಸ್ಪತ್ರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳು ಕೂಡ ಈಗಾಗಲೇ ಮಂಜೂರಾಗಿ ಕೊಟ್ಟಿರುವುದನ್ನು ಒದಗಿಸ್ತಕ್ಕಂಥ. ಅದಕ್ಕಾಗಿ ನಾಳೆಗೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಸುಮಾರು 554 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಬಹುತೇಕ ಟೆಂಡರ್ ಆಗ್ಯಾವ, ಬಹುತೇಕ ಟೆಂಡರ್ ಕೂಡ ಆಗ್ಯಾವ. ಅದಕ್ಕಾಗಿ ನಾಳೆ ಕಾರ್ಯಕ್ರಮದ ಸನ್ಮಾನ್ಯ ಎಸ್ ರಾಜ್ಯಸಭಾ ವಿರೋಧ ಪಕ್ಷದ DK ಶಿವಕುಮಾರ್ ಅವರು, ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಮತ್ತು ಈ ಭಾಗದ ಎಲ್ಲ ಸಚಿವರು ಬೋಸರಾಜ್ ಅವರು, ಜಮೀರ್ ಅವರು, ಆಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಪ್ಯಾರಿಸ್ಗೆ ಹೋಗಿದ್ದರಿಂದ ಸರ್ ಎಷ್ಟು ಜನಸಂಖ್ಯೆ ಸೇರೋ ನಿರೀಕ್ಷೆ ಇದೆ? ಸುಮಾರು ನಮ್ಮದು 20,000ಕ್ಕಿಂತ ಹೆಚ್ಚು ಜನ ಸೇರ್ತಕ್ಕಂಥ ನಿರೀಕ್ಷೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ನನಗನ್ಸೋ ಮಟ್ಟಿಗೆ ಜನರಲ್ಲಿ ಉತ್ಸಾಹ ಭಾಳ ಇದೆ. ವಿಶೇಷವಾಗಿ ಸಿದ್ದರಾಮಯ್ಯ ಅವರು 2 ವರ್ಷದ ಸರ್ಕಾರ ಅವಧಿಯಲ್ಲಿ ಏನು ನಾವು ಮಾತು ಕೊಟ್ಟಿದ್ದೀವಿ ಆ ಮಾತು ಜನರಿಗೆ ಮುಗಿಸ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಮತ್ತು ಈ ಕಾರ್ಯಕ್ರಮ ಮುಖಾಂತರ ಏನು BJPದವರು ಏನು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ, ಅವರಿಗೆ ಈಗಾಗಲೇ ತೋರಿಸ್ತಕ್ಕಂಥ ಕೆಲಸ ಈಗಾಗಲೇ ಮೊದಲು ನಾವು ಕಲ್ಯಾಣ ಪಥ ಯೋಜನೆ ಮಾಡಿದ್ವಿ ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಪ್ರಗತಿ ಪಥ ಕೂಡ ಈಗಾಗಲೇ ಮಂಜೂರಾತಾಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಈಗ CM ಸಿದ್ದರಾಮಯ್ಯ 2 ವರ್ಷ ನಂತರ ಯಾದಗಿರಿ ಜಿಲ್ಲೆಗೆ ಅಭಿವೃದ್ಧಿ ವಿಚಾರವಾಗಿ ಬಂದು ಕೇವಲ ಇದು ಈ ಕಾರ್ಯಕ್ರಮ ಅಷ್ಟೇ ಆಗೋದು, ಜಿಲ್ಲಾಭಿವೃದ್ಧಿ ಬಗ್ಗೆ ಮುಖ್ಯಮಂತ್ರಿಗಳಾದರೂ ನಾವೆಲ್ಲ ಕೂಡ ನಮ್ಮ ಚೆನ್ನಾರೆಡ್ಡಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಕೂಡ ನಮಗೇನೇನು ಅವಶ್ಯಕತೆ ಇದೆ ಅದೆಲ್ಲ ಕೂಡ ನಾವು ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಮತ್ತು ನಾವು ಕೇಳೋಕ್ಕೆ ಮುಂಚೆನೇ ಎಲ್ಲ ಹೀಗಾಗಿ ವಿಶೇಷವಾಗಿ ನೀರಾವರಿ ಸುಮಾರು 100 ಕೋಟಿ ರೂಪಾಯಿ ಅವರು ಸುಮಾರು 6 ತಿಂಗಳಿಂದ ಟೆಂಡರ್ ಆಗಿ ಕೆಲಸ ಕೂಡ ಪ್ರಾರಂಭವಾಗಿದೆ. ಮತ್ತು ಮಲ್ಲಾಬಾದ್ ಲಿಫ್ಟ್ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲಾ ಸುಮಾರು 180 ಕೋಟಿ 200 ಕೋಟಿ ಮತ್ತು ನಮ್ಮ ಸುರ್ಪುರು ಶಾಪುರ ತಾಲೂಕು ಸುಮಾರು 90 ಕೋಟಿ ರೂಪಾಯಿ ಈಗಾಗಲೇ ಟೆಂಡರ್ ಆಗಿದೆ. ಮಲ್ಲಾಬಾದ್ ಲಿಫ್ಟ್ ಅದು ಕೂಡ ಟೆಂಡರ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಕಾರ್ಯಕ್ರಮ ಮಾಡ್ತೀವಿ. ಯಾದಗಿರಿ ಜಿಲ್ಲೆಯ ಶಾಪುರ ಉಪವಿಭಾಗ ಆಗಬೇಕಂತ ಬಹಳಷ್ಟು ಬೇಡಿಕೆ ಅದರ ಬಗ್ಗೆ ಏನಾದರೂ ಈಗ ಅಭಿವೃದ್ಧಿ ಕೆಲಸದಾಗ ಆದಷ್ಟು ಜನರಿಗೆ ಸಮಿತಿರಬೇಕು, ಸರ್ಕಾರ ತೀರ್ಮಾನ ಮಾಡಬೇಕು. ನಮ್ದು ಇರೋದೇ ಸಣ್ಣ ಜಿಲ್ಲೆ ಅದ, 4 ಕ್ಷೇತ್ರಗಳಾದ, 6 ತಾಲೂಕು, 3 ತಾಲೂಕು ಇದ್ದು 3 ತಾಲೂಕು 6 ತಾಲೂಕು ಆಗಿದೆ. ಅಷ್ಟು ಕೇಸ್ಗಳಿಗೆ ಕೂಡ ರೆವೆನ್ಯೂ ಹೆಚ್ಚಾಗೋದ್ರಿಂದ ಅದು ಕೂಡ ಮುಂದಿನ ದಿನಗಳಲ್ಲಿ ಏನು ಕೊರ್ಪುರ ಆಗಬೇಕು, ಏನು ಶಾಪುರ ಆಗಬೇಕು, ಏನಾಗಬೇಕು ಎಲ್ಲ ಕೂಡ ಅದು ರೆವೆನ್ಯೂ ಇಲಾಖೆಗೆ ತೀರ್ಮಾನ ಈಗ VIP ಊಟದ ವ್ಯವಸ್ಥೆ ನಾವು ಇದರಲ್ಲಿ ಮಾಡಿವಿ. ಅಲ್ಲಿ ಊಟ ಮಾಡಿ ಇಲ್ಲಿ ಗೃಹ ಕಚೇರಿಯಲ್ಲಿ ಮಾಡಬೇಕಂದ್ರೆ ಸರ್ಕಾರಿ ಕಚೇರಿಯಲ್ಲಿ, ಶಾಸಕ ಕಚೇರಿಯಲ್ಲಿ ಅಲ್ಲಿ ಸ್ವಲ್ಪ ವೆಹಿಕಲ್ ಮೂವ್ಮೆಂಟ್ಸ್ ಭಾಳಷ್ಟು ಅಡಚಣೆ ಇದೆ. ರಾಯಲ್ ಫಂಕ್ಷನ್ ಅಲ್ಲಿ ಸುಮಾರು ಅಲ್ಲಿ 1,000 ಜನ VIPಗಳು ಅಲ್ಲಿ ಕೂಡ ವ್ಯವಸ್ಥೆ ಮಾಡಿವಿ. 20,000 ಜನರು ಇಲ್ಲಿ ಬಹುತೇಕ ಅಲ್ಲೇ ಮಾಡ್ಬೋದು ಅಂತ ಅನಿಸ್ತದೆ. ರಾಯಲ್ ಫಂಕ್ಷನ್ ಹಾಲ್ನಲ್ಲಿ ಅವರು ವ್ಯವಸ್ಥೆ ಮಾಡಿ ಅವ್ರಿಗೆ ಬಿಟ್ಟಂತ ವಿಚಾರ ಎರಡು ಹೆಲಿಪ್ಯಾಡ್ ಸರ್
ಕೆಪಿಸಿಸಿ ಅಧ್ಯಕ್ಷರು ಬರ್ತಾರೆ, ಮತ್ತೆ ಇದಲ್ಲದೆ ಕೂಡ ನಾವು ಕಲ್ಯಾಣ ಕರ್ನಾಟಕ ಇಲಾಖೆಯಲ್ಲಿ ಇಲ್ಲಿ ಯಾದಗಿರಿ ಇರ್ಬೋದು, KKRDBಯಿಂದ 100 ಕೋಟಿ, ನಮ್ಮ ಸಣ್ಣ ಕೈಗಾರಿಕೆ ಇಲಾಖೆಯಿಂದ 100 ಕೋಟಿ ಕೊಟ್ಟು ಒಂದು ಇಂಡಸ್ಟ್ರಿಯಲ್ ಹಬ್ ಮಾಡಬೇಕು. ಇದನ್ನೆಲ್ಲ ಯಾದಗಿರಿಯಲ್ಲಿ ಕೂಡ ಜಾಗ ಗುರುಸ್ತಕ್ಕಂಥ ಕೆಲಸ ಮಾಡಿ ಮುಂದುವರೆದಲ್ಲಿ ಕೂಡ ನೋಡಿದ್ದೀವಿ. ಅದು ಕೂಡ ಕೇವಲ ನಮಗೆ ಏನು ದುಡ್ಡು ಬರ್ತದೆ ಅದು ದುಡ್ಡಿನ ಕೆಲಸ ಮಾಡೋದಲ್ಲ. ಈ ದುಡ್ಡಿಗೆ ನನಗೆ ಅನ್ಸೋದು ಸುಮಾರು 6,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿ ನಮಗೆ ನಾವಿಲ್ಲಿ ಎಲ್ಲರೂ ಸೇರಿ ಎಲ್ಲ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರಿಯಾಂಕ್ ಖರ್ಗೆ, ಶರಣಪ್ರಕಾಶ್ ಭಟ್ ನಾವೆಲ್ಲರೂ ಸೇರಿ ಏನು ಬೇರೆ ಬೇರೆ ಹಾಸ್ಟೆಲ್ಗಳ ಸುಮಾರು ಹೋದ ಸರ್ತಿ 43 ಹಾಸ್ಟೆಲ್ಗಳಾದ 42, ಈ ವರ್ಷ 53 ಹಾಸ್ಟೆಲ್ಗಳು ಕೈ ತೊಗೊಳಕತ್ತೀವಿ. ನಾವೊಂದು 75 ಕೋಟಿ ರೂಪಾಯಿ ಮತ್ತು ಇಲಾಖೆ ಹಿಂದುಳಿದ ವರ್ಗ ಇಲಾಖೆ 70 ಕೋಟಿ, ಅದೇ ರೀತಿ ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಕೂಡ ನಾವು ದುಡ್ಡು ಕೊಟ್ಟು ಅವ್ರಿಗೆ 50% ಅಡಿಷನಲ್ ತೊಗೊಂಡು ನಾವು ದುಡ್ಡು ಸರ್ ಗ್ಯಾರಂಟಿ ಮೂಲಕ ಕೆಲಸ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅಂತ BJPದವ್ರು ಏನು ಶಿಲಾನ್ಯಾಸ ಮಾಡ್ಲಕತ್ತಾರ, ಅಡಿಗೆಲ್ಲ ಹಾಕ್ಲಕತ್ತಾರ, ಉದ್ಘಾಟನೆ ಮಾಡ್ಲಕತ್ತಾರ. ಮತ್ತು ಅವ್ರು ದುಡ್ಡು ಇಲ್ಲಿ ಅಂತಂದ್ರೆ ಸ್ವಲ್ಪ ಅವ್ರಿಗೆ ಕೇಳಬೇಕು. ಯಾಕಂದ್ರೆ TV ಮುಂದೆ ಹೇಳಿರ್ತಕ್ಕಂಥ ನೋಡಿ ನಾವು 200 ಕೋಟಿ ನಾವು ಇವತ್ತು ಅಡಿಗೆಲ್ಲ ಹಾಕ್ಲಕೈತೆ ಅಂತ BJP ಶಾಸಕರಿಗೆ ಇಲ್ಲಿ ತರ್ಲಕತ್ತಾರ. ಈಗ ಪ್ರಗತಿ ಪಥ ಪ್ರತಿ ಕ್ಷೇತ್ರಕ್ಕೆ 30 ಕಿಲೋಮೀಟರ್ ಸುಮಾರು 22 ಕೋಟಿ ರೂಪಾಯಿ ಪ್ರಗತಿ ಪಥ ಕೊಟ್ಟರು ಕರ್ನಾಟಕ ರಾಜ್ಯದಲ್ಲಿ. ಸುಮಾರು 15 ಕೋಟಿ ರೂಪಾಯಿ PWDಯಿಂದ ಎಲ್ಲ ಅಪೆಂಡಿಕ್ಸ್ ಏನು ಅವರು ಹೇಳೋದೊಂದು ಮಾಡ್ತಾರೆ ಮಾಡೋದು. ಅವ್ರಿಗೆ ಅಭಿವೃದ್ಧಿಗೆ ಅವರಿಗೆ ದರ್ಶನನೇ ಇಲ್ಲ. ಡೆವಲಪ್ಮೆಂಟ್ಗೆ ಮತ್ತು BJPದವರಿಗೆ ಭಾಳ ದೂರದ ಸಂಬಂಧ ಅದು. ಅದಕ್ಕಾಗಿ ಅವ್ರ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಜೈಲಿಗೆ ಹೋಗ್ತಕ್ಕಂಥ ಕೆಲಸ ಅದು ಯಾವುದೂ ಕೂಡ ಯೋಜನೆಗಳು ಜನರಿಗೆ ಕೊಟ್ಟಿಲ್ಲ. ಅದಕ್ಕಾಗಿ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಏನು ಅಹಮದಾಬಾದ್ ಸರ್ ಸಚಿವರು ರಾಜೀನಾಮೆ ಕೊಡಬೇಕು. ಇವ್ರು ಏನ್ರಿ ಭಾರತ ದೇಶ ಭಾರಿ ಒಳ್ಳೆಯ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರೆ ಅಂತ ಅವ್ರು ಹೇಳ್ಕೊಳ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ಇವರು ಅವ್ರನ್ನ ಮಾತಾಡ್ಕೋಕೆ ಹೋಗಿಲ್ಲ. ಹಾಗಾಗಿ ಆಗಬಾರ್ದಾಗಿತ್ತು. ಭಾಳ ದೊಡ್ಡದು ಬಂತು. ನಮ್ಮ ಪಕ್ಷದ ನಾಯಕರಾಗಿರ್ತಾರೆ ವ್ಯಕ್ತಪಡಿಸಿದ್ವಿ. ಯಾಕಂದರೆ ಇದು ಭಾಳ ದೊಡ್ಡದು. ಯಾಕಂದ್ರೆ ಆಲ್ಮೋಸ್ಟ್ ಅವ್ರು ಸೇಫೆಸ್ಟ್ ಜರ್ನಿ ವಿಜಯ ರೂಪಾಯಿ ಅವರು ಕೂಡ ಯಾರು ಭಾಳ ಮುಖ್ಯವಾಗಿರ್ತಕ್ಕಂಥಲ್ಲ, ಎಲ್ಲರೂ ಮುಖ್ಯನೇ. ಯಾಕಂದ್ರೆ ಜೀವ ಭಾಳ ಕಷ್ಟ ಆಗಬಾರ್ದಾಗಿತ್ತು. ಭಾಳ ದೊಡ್ಡ ದುರ್ಘಟನೆ ನಮಗೆಲ್ಲರೂ ಕೂಡ ಶಾಕ್ ಆಗ್ತಕ್ಕಂಥದ್ದು. ಅದಕ್ಕೆ ಭಗವಂತ ಶಾಂತಿ ಕೊಡ್ತಾರೆ. BJP ನಾಯಕ ಸುಬ್ರಹ್ಮಣ್ಯನ್ ಮಾಡ್ತಾರೆ ಸರ್ ರಾಜ್ಯದಲ್ಲಿ ಏನು ಮಾಡಿದ್ರು ಯಾರು ನಾವು BJPನ ಸೂಚನೆ ಯಾವುದಕ್ಕೂ ರಾಜೀನಾಮೆ ಕೊಡು ಅಂತ ಹೇಳೋದು ಆಗಬಾರ್ದಾಗಿತ್ತು. BJP ಹುಚ್ಚರಿಲ್ಲ ಅಂತ ನಾವು ಈ ಸುದ್ದಿಯ ಪ್ರಾಯೋಜಿತರು MOS ಎಲೆಕ್ಟ್ರಾನಿಕ್ಸ್. ಟಿವಿ, ಫ್ರಿಡ್ಜ್, ಏರ್ ಕೂಲರ್, ವಾಷಿಂಗ್ ಮಿಷಿನ್, LED ಟಿವಿ, ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು, ಎಲ್ಲ ಮಲ್ಟಿ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ EMI ಕಂತುಗಳಲ್ಲಿ ಸಿಗುತ್ತವೆ. ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ. ಎಂದೇ ಭೇಟಿ ನೀಡಿ. ನಾಮ್ ಕಾಂಪ್ಲೆಕ್ಸ್, ಗಾಂಧಿ ಚೌಕ್, ಮೇನ್ ರೋಡ್, ಯಾದಗಿರಿ. ಮೊಬೈಲ್ ಸಂಖ್ಯೆ 9035611992.